ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮೊಂದು ಜಾತಕದಲ್ಲಿ ಲಗ್ನ ಭಾವದಲ್ಲಿ ಏನಾದರೂ ಸೂರ್ಯಗ್ರಹ ಇದ್ದರೆ ಏನೆಲ್ಲ ಒಂದು ಫಲ ಕೊಡುತ್ತೆ ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಲಗ್ನ ಅಂತ ಹೇಳಿದ್ರೆ ಅದು ನಿಮ್ಮ ಒಂದು ಪರ್ಸನಾಲಿಟಿ, ನಿಮ್ಮ ಒಂದು ವ್ಯಕ್ತಿತ್ವ ಅಂತ ಹೇಳ್ಬೋದು. ಈ ಲಗ್ನದಲ್ಲಿ ಯಾವುದೇ ಒಂದು ಗ್ರಹಗಳಿದ್ದರೂ ಕೂಡ ನಿಮ್ಮ ವ್ಯಕ್ತಿತ್ವಕ್ಕೆ ನೇರವಾಗಿ ಅದು ಪರಿಣಾಮ ಕೊಡ್ತದೆ. ಅದು ಯಾವ ಥರ ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಉದಾಹರಣೆಗೆ ಲಗ್ನ ಯಾವುದು ಬೇಕಾದರೂ ಆಗಿರ್ಬೋದು. ಇದು 12 ಮನೆಗಳಲ್ಲಿ ಎಲ್ಲೇ ಬೇಕಾದರೂ ಆಗಿರ್ಬೋದು. ಬಟ್ ಲಗ್ನದಲ್ಲಿ ರವಿ ಇರಬೇಕು. ಉದಾಹರಣೆಗೆ ಇಲ್ಲಿ ಲಗ್ನ ಇಲ್ಲಿ ಏನಾದರೂ ರವಿ ಇದ್ದರೆ ಲಗ್ನದಲ್ಲಿ ರವಿ ಇದ್ದಾನೆ ಅಂತ ಅರ್ಥ. ಈ ಥರ ಲಗ್ನದಲ್ಲಿ ರವಿ ಇದ್ದಾಗ ಅವರು ತುಂಬ ಒಂದು ಪವರ್ಫುಲ್, ಆ ಪರ್ಸನಾಲಿಟಿ ತುಂಬ ಒಂದು ಪವರ್ಫುಲ್ ಆಗಿರ್ತದೆ. ಲಗ್ನದಲ್ಲಿ ರವಿ ಇದ್ದಾಗ ಆ ಮುಖದಲ್ಲಿ ತುಂಬ ಒಂದು ಅಟ್ರಾಕ್ಟಿವ್ ಇರ್ತದೆ. ಮುಖದಲ್ಲಿ ಫೇಸಲ್ಲಿ ತುಂಬ ಒಂದು ಅಟ್ರಾಕ್ಟಿವ್ ಇರ್ತದೆ. ಅವರ ವ್ಯಕ್ತಿತ್ವದಲ್ಲಿ ಒಂಥರ ತುಂಬ ಒಂದು ಅಟ್ರಾಕ್ಟಿವ್ ಇರ್ತದೆ. ಮತ್ತು ಜನರು ಅವರಿಗೆ ಆಟೋಮೆಟಿಕ್ಕಾಗಿ ರೆಸ್ಪೆಕ್ಟ್ ಕೊಡ್ತಾರೆ. ಅವರು ಲಗ್ನದಲ್ಲಿ ರವಿ ಇರುವಂಥ ವ್ಯಕ್ತಿಗಳಿಗೆ ಅವರು ಯಾವ ಸ್ಥಿತಿಯಲ್ಲಿದ್ದರೂ ಕೂಡ, ಅವರು ಬಡವರಾಗಲಿ ಶ್ರೀಮಂತರಾಗಲಿ, ಬಟ್ ಅವರಿಗೆ ಸಮಾಜದಲ್ಲಿ ಒಂದು ರೆಸ್ಪೆಕ್ಟ್, ಗೌರವ ಇದ್ದೇ ಇರ್ತದೆ ಅಂತ ಹೇಳ್ಬೋದು. ಅವರು ಎಲ್ಲಿಯಾದರೂ ಒಂದು ಸ್ಥಳದಲ್ಲಿದ್ದಾಗ ಒಂದು ಫೇಮಸ್ ಆಗಿರ್ತಾರೆ. ಈಗ ಒಂದು ಊರಿನಲ್ಲಿ ಒಂದು ರವಿ ಇರುವಂಥ ವ್ಯಕ್ತಿಗಳಿದ್ದಾರೆ ಅಂತ ಹೇಳ್ಕೊಂಡ್ರೆ ಅಲ್ಲಿ ಅವರು ಆ ಊರಿನಲ್ಲಿ ಫೇಮಸ್ ಆಗಿರ್ತಾರೆ. ಅದು ಕಾಲ ಮತ್ತು ದೇಶಕ್ಕೆ ಅನುಗುಣವಾಗಿ ಫಲ ಹೇಳಬೇಕಾಗ್ತದೆ ನೀವು. ಯಾಕಂದರೆ ಹಳ್ಳಿಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ತಿಳ್ಕೊಳ್ಳಿ, ಅವನ ಲಗ್ನದಲ್ಲಿ ರವಿ ಇರ್ತದೆ. ಅವ್ರು ಬಟ್ ಅಲ್ಲಿ ತುಂಬ ಫೇಮಸ್ ಆಗಿರ್ತಾರೆ. ಹಳ್ಳಿಯಲ್ಲಿ ಸುತ್ತಮುತ್ತ ಅವ್ರ ಬಗ್ಗೆನೇ ಮಾತಾಡ್ಕೊಳ್ತಿರ್ತಾರೆ. ಈ ಥರದ್ದು ಆ ರವಿ ಇರುವಂಥ ವ್ಯಕ್ತಿಗಳು ಅಷ್ಟೊಂದು ಫೇಮಸ್ ಆಗಿರ್ತಾರೆ. ಮತ್ತು ಅವರಿಗೆ ಲಗ್ನದಲ್ಲಿ ರವಿ ಇರುವಂಥ ವ್ಯಕ್ತಿಗಳಿಗೆ ಲೈಫಲ್ಲಿ ಏನಾದರೂ ಅಚೀವ್ ಮಾಡಬೇಕು, ಏನಾದರೂ ಸಾಧಿಸಬೇಕು ಅಂತ ತುಂಬ ಒಂದು ಮೈಂಡಲ್ಲಿರ್ತದೆ. ತುಂಬ ಮಹತ್ವಾಕಾಂಕ್ಷೆ ಇರ್ತದೆ ಅವರಿಗೆ. ಜೀವನದಲ್ಲಿ ಏನಾದರೂ ಅಚೀವ್ ಮಾಡಬೇಕು, ಸಾಧಿಸಬೇಕು ಅಂತ ಇವರಿಗೊಂದು ತುಂಬ ಒಂದು ಆಸಕ್ತಿ ಇರ್ತದೆ. ಜೀವನದಲ್ಲಿ ಏನಾದರೂ ಸಾಧಿಸಬೇಕಂತ ಲಗ್ನದಲ್ಲಿ ರವಿ ಇರುವಂಥ ವ್ಯಕ್ತಿಗಳಿಗೆ. ಮತ್ತು ತುಂಬ ಒಂದು ಹೆಲ್ಪಿಂಗ್ ನೇಚರ್, ಬೇರೆಯವರಿಗೆ ಸಹಾಯ ಮಾಡುವಂಥ ಗುಣ ಇರ್ತದೆ. ಲಗ್ನದಲ್ಲಿ ರವಿ ಇರುವಂಥ ವ್ಯಕ್ತಿಗಳಿಗೆ ಬೇರೆಯವರಿಗೆ ಸಹಾಯ ಮಾಡುವಂಥ ಒಂದು ವ್ಯಕ್ತಿತ್ವ, ಬೇರೆಯವರಿಗೆ ಹೆಲ್ಪ್ ಮಾಡಬೇಕು, ಸಹಾಯ ಮಾಡಬೇಕು ಅಂತ ತುಂಬ ಇರ್ತದೆ ಇವರಿಗೆ, ಲಗ್ನದಲ್ಲಿ ರವಿ ಇರುವಂಥ ವ್ಯಕ್ತಿಗಳಿಗೆ. ಮತ್ತು ಇವರು ತುಂಬ ಒಂದು ಉಷ್ಣ ಪ್ರವೃತ್ತಿ, ಅವರ ದೇಹ ಉಷ್ಣ ಪ್ರವೃತ್ತಿ ಆಗಿರ್ತದೆ. ತುಂಬ ಹೀಟಾಗಿರ್ತದೆ ಇವರಿಗೆ. ಮತ್ತು ತುಂಬ ಉತ್ಸಾಹ ಇರ್ತದೆ, ಸ್ವಾಭಿಮಾನಿ ಆಗಿರ್ತಾರೆ ಇವರು. ತುಂಬ ಸ್ವಾಭಿಮಾನಿ, ತಮ್ಮ ಸ್ವಾಭಿಮಾನವನ್ನು ಇವರು ಯಾವತ್ತೂ ಕೂಡ ಬಿಟ್ಕೊಡಲ್ಲ ಅಂತ ಹೇಳ್ಬೋದು. ಮತ್ತು ಅಹಂಕಾರ ಜಾಸ್ತಿ, ಲಗ್ನದಲ್ಲಿ ರವಿ ಇರುವಂಥ ವ್ಯಕ್ತಿಗಳಿಗೆ ಅಹಂಕಾರ ಜಾಸ್ತಿ ಇರ್ತದೆ. ಬಟ್ ಅಹಂಕಾರ ಇದ್ರೂ ಕೂಡ ಅದು ಒಂಥರ ಅಹಂಕಾರಕ್ಕೂ ಕೂಡ ಒಂದು ರೀಸನ್ ಇರ್ತದೆ. ಮತ್ತು ಕೆಲವು ಸಾರಿ ಇವರು ಲಗ್ನದಲ್ಲಿ ರವಿ ಇರುವಂಥ ವ್ಯಕ್ತಿಗಳು ಬೇರೆಯವ್ರ ಮೇಲೆ ಅಧಿಕಾರ ಚಲಾವಣೆ ಮಾಡ್ತಾರೆ. ಬೇರೆಯವರಿಗೆ ತಾನು ಹೇಳಿದಂತೆ ನಡಬೇಕು ಬೇರೆಯವರು ಅಂತ ಅಧಿಕಾರ ಚಲಾವಣೆ ಮಾಡುವಂಥ ಗುಣ ಇರ್ತದೆ. ಇದು ಅವರಿಗೆ ಸಮಸ್ಯೆ ಆಗ್ಬೋದು. ಲಗ್ನದಲ್ಲಿ ರವಿ ಇರುವಂಥ ವ್ಯಕ್ತಿಗಳು ಬೇರೆಯವ್ರ ಮೇಲೆ ಅಧಿಕಾರ ಚಲಾವಣೆ ಮಾಡೋದನ್ನು ನಿಲ್ಲಿಸಬೇಕು. ಮತ್ತು ಬೇರೆಯವರ ಹಸ್ತಕ್ಷೇಪ ಸಹಿಸಲ್ಲ. ಬೇರೆ ಯಾರಾದರೂ ಇವರಿಗೆ ಹಸ್ತಕ್ಷೇಪ ಮಾಡಿದರೆ ಇವರು ಸಹಿಸಲ್ಲ ಅಂತ ಹೇಳ್ಬೋದು, ಲಗ್ನದಲ್ಲಿ ರವಿ ಇರುವಂಥ ವ್ಯಕ್ತಿಗಳು. ಮತ್ತು ತುಂಬ ಒಂದು ಮಹತ್ವಾಕಾಂಕ್ಷೆ ಜಾಸ್ತಿ ಇರ್ತದೆ. ಬೇರೆಯವರಿಗೆ ಪ್ರೇರಕರಾಗಿರ್ತಾರೆ ಇವರು. ಲಗ್ನದಲ್ಲಿ ರವಿ ಇರುವಂಥ ವ್ಯಕ್ತಿಗಳು ಬೇರೆಯವರಿಗೆ ಮೋಟಿವೇಶನಲ್ ಆಗಿರ್ತಾರೆ, ಬೇರೆಯವರಿಗೆ ಪ್ರೇರಕರಾಗಿರ್ತಾರೆ ಅಂತ ಹೇಳ್ಬೋದು. ಮತ್ತು ಇವರ ಮ್ಯಾರೇಜ್ ಲೈಫ್ ಅಷ್ಟೊಂದು ಚೆನ್ನಾಗಿರಲ್ಲ. ಯಾಕಂದರೆ ಇಲ್ಲಿ ಲಗ್ನದಲ್ಲಿ ರವಿ ಇದ್ದಾಗ 7ನೇ ಮನೆಗೆ ದೃಷ್ಟಿ ಬೀರ್ತದೆ. 1, 2, 3, 4, 5, 6, 7. 7ನೇ ಮನೆಗೆ ರವಿಯ ನೇರ ದೃಷ್ಟಿ ಬೀಳ್ತದೆ. ಈ ಕಾರಣ ಅವರ ಮ್ಯಾರೇಜ್ ಲೈಫ್ ಸರಿ ಇರಲ್ಲ. ಯಾಕಂದರೆ ಇವರ ಸಂಗತಿ ಕೂಡ ಇವರಿಗೆ ಹಸ್ತಕ್ಷೇಪ ಮಾಡ್ಬೋದು. ಈ ಕಾರಣ ಇವರ ಮ್ಯಾರೇಜ್ ಲೈಫ್ ಅಷ್ಟೊಂದು ಚೆನ್ನಾಗಿರಲ್ಲ. ಇವರ ಸಂಗತಿ ಕೂಡ ತುಂಬ ಒಂದು ಸ್ಟ್ರಾಂಗ್ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. ಮತ್ತು ಇವರ ರಾಜಕೀಯದಲ್ಲಿ ಒಳ್ಳೆಯ ಸಫಲತೆ ಸಿಗ್ತದೆ ಇವರಿಗೆ ಏನಾದರೂ ರಾಜಕೀಯಕ್ಕೆ ಪ್ರವೇಶ ಮಾಡಿದರೆ ಸಫಲತೆ ಸಿಗ್ತದೆ. ಇದು ಲಗ್ನದಲ್ಲಿ ರವಿ ಇರುವಂಥ ವ್ಯಕ್ತಿಗಳ ಒಂದು ಕ್ಯಾರೆಕ್ಟರ್. ಬಟ್ ಬೇರೆ ಲಗ್ನಕ್ಕೆ ಇದು ಬೇರೆ ಒಂದು ಫಲ ಕೊಡ್ತದೆ. ಮತ್ತು ರವಿ ಸ್ಟ್ರಾಂಗ್ ಇರಬೇಕು, ಡಿಗ್ರಿ ವೈಸ್ ಸ್ಟ್ರಾಂಗ್ ಇರಬೇಕು. ಮತ್ತು ಯಾವುದೇ ಒಂದು ಪಾಪಿ ಗ್ರಹಗಳ ಜೊತೆ ಇರಬಾರ್ದು, ಹಸ್ತಾಗಿರಬಾರ್ದು, ನೀಚಾಗಿರಬಾರ್ದು. ಉದಾಹರಣೆಗೆ ಇಲ್ಲಿ ಇದು ತುಲಾ ಲಗ್ನ. ಇಲ್ಲಿ
ಇಲ್ಲಿ ಏನಾದರೂ ರವಿ ಇದ್ದಾಗ ಅದು ನೀಚ ಆಗ್ತದೆ. ಆವಾಗ ಇವರಿಗೆ 50% ರಿಸಲ್ಟ್ ಮೈನಸ್ ಆಗುತ್ತೆ. ಬಟ್ ರವಿ ಇಲ್ಲಿದ್ದಾಗ, ಮೇಷರಾಶಿಯಲ್ಲಿದ್ದಾಗ ಇದು ತುಂಬ ಉಚ್ಚ ಫಲ ಕೊಡ್ತದೆ. ಮತ್ತು ಇಲ್ಲಿ ಕೂಡ ಸಿಂಹರಾಶಿಯಲ್ಲಿ ಇಲ್ಲಿ ಏನಾದರೂ ರವಿ ಇದ್ದರೂ ಕೂಡ ಇದು ಕೂಡ ತುಂಬ ಒಂದು ಗುಡ್ ರಿಸಲ್ಟ್ ಕೊಡ್ತದೆ. ಮತ್ತು ಬೇರೆ ಬೇರೆ ಲಗ್ನದಲ್ಲಿ ಅದು ವ್ಯತ್ಯಾಸ ಆಗುತ್ತೆ. ಬೇರೆ ಬೇರೆ ಲಗ್ನದಲ್ಲಿ ವ್ಯತ್ಯಾಸ ಆಗ್ತದೆ ರಿಸಲ್ಟ್ ಕೊಡೋದ್ರಲ್ಲಿ. ಇದು ಲಗ್ನದಲ್ಲಿ ರವಿ ಇರುವಂಥ ವ್ಯಕ್ತಿಗಳ ಒಂದು ಕ್ಯಾರೆಕ್ಟರ್. ಬೇರೆ ಬೇರೆ ಲಗ್ನದಲ್ಲಿ ಯಾವ ಥರ ಫಲ ಕೊಡ್ತಾ ಅಂತ ಮುಂದಿನ ವೇಳೆಯಲ್ಲಿ ತಿಳ್ಕೊಳ್ಳೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಒಂದು ತಿಳಿದುಕೊಂಡು ನಿಮಗೇನಾದರೂ ಜಾತಕ ವಿಶ್ಲೇಷಣೆ ಮಾಡಬೇಕನ್ನೋ ಒಂದು ದೂರವಾಣಿ ಸಂಖ್ಯೆ 70 906 37 934 ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ಅಥವಾ ಕಾಲ್ ಮಾಡಿದರೆ ಜಾತಕ ಡೀಟೇಲ್ ಆಗಿ ತಿಳಿಸಿಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ತಿಳಿಸಿಕೊಂಡು ನಮಸ್ಕಾರ.